ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಹೇಳ್ದಂಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇವತ್ತು ನಾನು ಸಂಖ್ಯೆ ಟೈಮ್ ಹೋಗ್ತಿದ್ದೆ. ನಾರ್ಮಲ್ ಸಂಡೇ, ನಾರ್ಮಲ್ ವಾಕ್, ನಾರ್ಮಲ್ ಜಾಗ್, ನಾರ್ಮಲ್ ಕಾರ್ಡಿಯೋ ಗೈಸ್. ಬಟ್ ಮೇನ್ ಕಾರ್ಡಿಯೋ ಇರೋದು ಹೌ ಐ ಆಮ್ ಗೋಯಿಂಗ್ ಬಿಕಾಸ್ ಇಟ್ಸ್ ನಾಟ್ ಇನ್ ಬೈಕ್ ಆರ್ ಇನ್ ಮೆಟ್ರೋ ಬಟ್ ಸೈಕ್ಲಿಂಗ್ ಹೋಗ್ತಿದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 13 to 14 ಕಿಲೋಮೀಟರ್ಸ್ ಇದೆ. ಸೊ ಟು ಆ್ಯಂಡ್ ಫ್ರೋ ಬಂದು ಇವನ್ 26 to 30 ಕಿಲೋಮೀಟರ್ಸ್ ಆಗುತ್ತೆ. ನಾನು ಲಾಸ್ಟ್ ಟ್ರೈ ಮಾಡಿದ್ದು 2019 ಅದೆನ್ ಒಂದು ಸತಿ ಇಲ್ಲಿ ನಮ್ಮನೆ ರಾಜಾಜಿನಗರ ಇತ್ತಲ್ಲ, ರಾಜಾಜಿನಗರಿಂದ ಗೊಲ್ಗುಂಟೆಪಾಳ್ಯ ಅಷ್ಟೇ ಬಂದಿದ್ದು. ಅದಾದಮೇಲೆ 2022 ಸ್ಟಾರ್ಟಿಂಗಲ್ಲಿ ಬಂದಿದ್ದು. ಆವಾಗ ಮನೆ ನೋಡಬೇಕಿತ್ತು. ಈ ಮನೆ ಆವಾಗ ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು. ಆವಾಗ ಫ್ರೀ ಆಗಿತ್ತು. ಅದೂ ಸಂಡೇ ಅಲ್ಲ, ವೀಕ್ ಡೇ, ನಾರ್ಮಲ್ ವೀಕ್ ಡೇ ಈವ್ನಿಂಗ್ ಬಂದೆ. ಅದು ಪೀಕ್ ಟ್ರಾಫಿಕ್ ಇತ್ತು. ನಂಗೆ ಗೊತ್ತಿರಲಿಲ್ಲ ಗುರುಗುಂಟೆಪಾಳ್ಯ ಅಷ್ಟೊಂದು ಟ್ರಾಫಿಕ್ ಇತ್ತು ಅಂತ. ಬಟ್ ಸ್ಟಿಲ್ ಬಂದೆ. ಇನ್ನೂ ನಾಟಕ ಇದೆ, ಹೆಡ್ಫೋನ್ಸ್ ಎಲ್ಲ ಹಾಕ್ಕೊಂಡು ಬಂದೆ. ಮನೆ ನೋಡಿದೆ. ಅಂದರೆ ಆಚೆಯಿಂದ ಐ ಡಿ ನಾಟ್ ಮೇಕ್ ಶ್ಯೂರ್ ದಟ್ ಐ ವೆಂಟ್ ಇನ್ಸೈಡ್ ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡಿದಾಗ ನನಗೆ ಸ್ಯಾಟಿಸ್ಫೈಡ್ ಅನಿಸಿರಲಿಲ್ಲ. ಸೊ ಹೆಂಗಿದೆ ಎನ್ವಿರಾನ್ಮೆಂಟ್, ಏರಿಯಾ ಎಲ್ಲ ಹೆಂಗಿದೆ ಅದು ನೋಡೋಕ್ಕೆ ಬರಲೇಬೇಕಿತ್ತು. ಸೊ ಆವಾಗ ಬಂದಿದ್ದು. ಬಟ್ ಬಂದಿದ್ದ ದಿನ ಹೋದ್ನಲ್ಲ ಮನೆಗೆ ವಾಪಸ್ಸು, ಆವಾಗಿಂದ ಫುಲ್ ಜ್ವರ. ಸೊ 2 days ಐ ವಾಸ್ ಬೆಡ್ ರಿಡನ್. ನಾನು ಏನೂ ಮಾಡೋಕ್ಕಾಗಿಲ್ಲ. ಸೊ ಲೆಟ್ಸ್ ಹೋಪ್ ಈ ಥರ ಆಗಬಾರ್ದು. ಚೆನ್ನಾಗಿ ಇರ್ತೀನಿ. ಎಸ್ಪೆಷಲಿ ಆವಾಗ ನಾನು ಜಾಸ್ತಿ ಜಿಮ್ಮು ಇರಲಿಲ್ಲ. ಫಿಸಿಕಲಿ ಸ್ವಲ್ಪ ಲೋ ಇದ್ದೆ. ಇವಾಗ ಫಿಸಿಕಲ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ನನ್ನ ಬಾಡಿ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ನಾನು ಅಲಾರಾಮ್ ಬೇರೆ ಇವಾಗ ಇಟ್ಟಿದ್ದೆ ನೋಡಿ, ಅಲಾರಾಮ್ ಇಟ್ಟಿದ್ದೆ ಬಟ್ ಬೇಗನೆ ಎದ್ದಿದ್ದೀನಿ ಗೈಸ್ ನಾನು. ದಟ್ಸ್ ಮೇನ್ ಥಿಂಗ್. ಸೊ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಲೆಟ್ಸ್ ಗೋ ಗೈಸ್. ಪ್ರಾಬಬ್ಲಿ ನಾನು 5:30 ಅಂದ್ಬಿಟ್ರೆ ಐ ವಿಲ್ ಬಿ ದ್ಯಾರ್ ಬೈ 6. ಸೊ ಅಲ್ಲಿ 1 hour ಇದ್ದು 1 hour ಜಾಗಿಂಗ್ ಇಲ್ಲ ವಾಕಿಂಗ್ ಏನಾದರೂ ಮಾಡಿ ಆ್ಯಂಡ್ ದೆನ್ ಇನ್ನು ವಾಪಸ್ ಬರಬೇಕು. ಬಿಕಾಸ್ ಟ್ರಾಫಿಕ್ ಸ್ಟಾರ್ಟ್ ಆಗಿದ್ದ ಮುಂಚೆ ನಾನು ಮನೇಲಿರಬೇಕು ಗೈಸ್. ಮನೇಲಿ ನಾನು ಏನೋ ಹೇಳಿಲ್ಲ ಎಲ್ಲಿ ಅಂತ ಗೈಸ್. ಸೊ ಎಲ್ಲ ರೆಡಿಯೆಲ್ಲ ಆಗಿದ್ದೀನಿ. ಸೈಕಲ್ ತೊಗೊಂಡು ಹೋಗೋದೆ. ಟೈಮ್ ಬಂದು 5:10 ಗೈಸ್. ಮನೇಲಿ ಬೇರೆ ಮೆತ್ತಿಗೆ ಬರಬೇಕಿತ್ತು. ನಾವು ಅಮ್ಮ ಎದ್ದು ಬಿಡ್ತಾರೆ. ಲೆಟ್ಸ್ ಗೋ ಗೈಸ್. 5:30 ಹೋಗೋಣ ಗೈಸ್. ಸೊ ಇವಾಗ ಬಿಟ್ಟಿದ್ದೀನಿ, ಬನ್ನಿ. ಎಲ್ಲ ಶಾರ್ಟ್ಕಟ್ಸಲ್ಲಿ ಹೋಗಬೇಕು ಗೈಸ್. ಎಷ್ಟಾಗುತ್ತೋ ಶಾರ್ಟ್ಕಟ್. ಮೇನ್ ರೋಡು ಹೋಗ್ಬೋದು ಬಟ್ ಬರ್ತಾ ಮೇನ್ ರೋಡ್ ಅವಾಯ್ಡ್ ಮಾಡೋಣ. ಇವಾಗ ಬನ್ನಿ, 40 minutes ಸಾಕು. ಬೆಳಿಗ್ಗೆ ಬೇರೆ ಟ್ರಾಫಿಕ್ ಕಡಿಮೆ, ಲೆಸ್ ಪೊಲ್ಯೂಷನ್. ಲೆಟ್ಸ್ ಗೋ ಗೈಸ್ ಆಫ್ಟರ್ ಅ ಲಾಂಗ್ ಟೈಮ್. ಬನ್ನಿ ಹೋಗೋಣ. ಗೈಸ್ ಪಿಣ್ಯ ಗೈಸ್. ಬಿದ್ದೆ ಗೈಸ್. ಗೈಸ್ ಇವಾಗ ಬ್ರಿಗೇಡ್ ಗೇಟ್ ಓರಿಯನ್ ಮಾಲ್ ಹೈಡ್ರೇಷನ್ ಬ್ರೇಕ್ ತಗ ಬನ್ನಿ ಗೈಸ್. ದೇವಸ್ಥಾನ ನೀವು ಬೇಡ್ಕೊಡಿ. ಸೊ ಇವಾಗ ಸಾಂಕಿ ಟ್ಯಾಂಕ್ ಈ ರೋಡಲ್ಲಿ. ಬಟ್ ನಾನು ನಿಮಗೆ ಸ್ಕೂಲ್ ತೋರಿಸ್ತೀನಿ ಬನ್ನಿ. ನಮ್ಮ ಸ್ಕೂಲ್ ಗೈಸ್, ನಮ್ಮ ಸ್ಕೂಲ್ ಮುಂದೆ ಇದು ಗ್ರೌಂಡ್. ಇದು ಇಲ್ಲಿ ನಾವೆಲ್ಲ ಸಂಡೇಸ್ ಬರ್ತಿದ್ವಿ. ಇಲ್ಲಿ ರಶ್ ಇತ್ತಂದರೆ ನಾವು ಮಲ್ಲೇಶ್ವರಂ ಸರ್ಕಲ್ ಗ್ರೌಂಡ್ ಇದೆಯಲ್ಲ, ಮಲ್ಲೇಶ್ವರಂ ಗ್ರೌಂಡು, ಅಲ್ಲಿ ಬಾಸ್ಕೆಟ್ಬಾಲ್ ಆಡ್ತಿದ್ವಿ. ಇಲ್ಲ ಅಲ್ಲೂ ಕ್ರಿಕೆಟ್ ಫುಟ್ಬಾಲ್ ಆಡ್ತಿದ್ವಿ. ಬಟ್ ಆ ಗ್ರೌಂಡಿಗೆ ಹೋದರೆ ನಾವು ಬರೀ ಜಾಸ್ತಿ ಬಾಸ್ಕೆಟ್ಬಾಲೇ ಆಡ್ತಿದ್ವಿ. ಫುಟ್ಬಾಲು ಕ್ರಿಕೆಟ್ ಎಲ್ಲ ರೇರ್. ಇಲ್ಲಿ ಅದಾಡಬೇಕಂದ್ರೆ ಇಲ್ಲಿ ಬರ್ತಿದ್ವಿ. ಸೊ ನನ್ನ ಸ್ಕೂಲ್ ತೋರಿಸ್ತೀನಿ ಬನ್ನಿ. ಈ ಏರಿಯಾನದು ಏನಾದ್ರೂ ಬಿಟ್ಟು ಹೋಗೋಕ್ಕಾಗಲ್ಲ ಗೈಸ್ ಅಷ್ಟು ಬೇಗ. ಆಲ್ಮೋಸ್ಟ್ ಅಂದ್ಕೊಂಡಿರೋ ಟೈಮಲ್ಲೇ ಬಂದಿದ್ದೀನಿ. ಒಂದು 10-15 minutes ಇದೆ ಮುಂದೆ. ನೋ ಪ್ರಾಬ್ಲಮ್, ಏನಾಗಲ್ಲ. ಸೀಟು ಬಸ್ ಬೇರೆ ಬಂದ್ಬಿಟ್ಟು ಗೈಸ್. ಇದೆ ಗೈಸ್ ಸ್ಕೂಲ್, ನಮ್ಮ ಸ್ಕೂಲ್ ಗೈಸ್. ನಮ್ಮ ಸ್ಕೂಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಇದೆ ನೋಡಿ. ಇಲ್ಲಿ ಎಂಟ್ರಿ ಗ್ರೌಂಡ್ಗೆ ಹಂಗೂ ಹೋಗ್ಬೋದು ಬಟ್ ನಾರ್ಮಲ್ ರೂಟಲ್ಲಿ ಹೋಗೋಣ.
ಅದಾದಮೇಲೆ ಬರೋದೆ 18th ಕ್ರಾಸ್ ಬಸ್ ಸ್ಟ್ಯಾಂಡ್. ಇವಾಗ ಯಾರಾದರೂ ಕೇಳಿದ್ರೆ ನಿಮ್ಮ ಸ್ಕೂಲ್ ಎಲ್ಲಿ ಬರೋದು, 18th ಕ್ರಾಸ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ರೆ, ಓ 18th ಕ್ರಾಸ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಅಷ್ಟೇ. ಇಲ್ಲಿ ಈ ರೋಡಲ್ಲೆಲ್ಲ ಜಾಸ್ತಿ ನಾನು ಜಾಸ್ತಿ ಈ ಕಡೆ ಬರ್ತಿರ್ತಿದ್ದೆ, ನಾನು ಬರೀ ಆ ಕಡೆ ಹೋಗ್ಬಿಡ್ತಿದ್ದೆ. ಸೊ ಜಾಸ್ತಿ ನನ್ನ ಫ್ರೆಂಡ್ಸೇ ಬರ್ತಿದ್ರು ಈ ಕಡೆ, ಏನಿದೆ ಈ ಕಡೆ. ಆಮೇಲೆ 12th ನಮ್ಮ ಮನೆ ಶಿಫ್ಟ್ ಆಯ್ತಲ್ಲ, ಆವಾಗ ಎಲ್ಲ ದಿನ ಬಂದಾಗ ಇಷ್ಟೇನ ಇರೋದು ಬಸ್ ಸ್ಟ್ಯಾಂಡು ಅಂತ ಹೇಳಿ ಅಷ್ಟೇ ಗೈಸ್. ಅದ್ರ ಮೇಲೆ ಒಂದು ಇಂಚು ಎಕ್ಸ್ಟ್ರಾ ಇರಲಿಲ್ಲ ಎಂತ ಇದೆ. ಸೊ ಬನ್ನಿ, ಸ್ಯಾಂಕಿ ಟ್ಯಾಂಕ್ ಮುಂದೆನೇ ಇದೆ, ಹೋಗೋಣ, ಎಂಜಾಯ್ ಮಾಡೋಣ ಗೈಸ್. ನೋಡಿ ಸ್ಯಾಂಕಿದ್ ವ್ಯೂ, 5:50 AM ವ್ಯೂ ಗೈಸ್. ಏನೋ ಲೈಟ್ಸ್ ಎಲ್ಲ ಆನ್ ಆಗಿದೆ. ಆ್ಯಕ್ಚುಲಿ ಅಲ್ಲೇ ಪಾರ್ಕಿಂಗ್ ಮಾಡಬೇಕು, ಬಟ್ ಏನೋ ಬಿಟ್ಟಿದ್ದಾರೆ. ಮುಂದೆ ಹೋಗಿ ಆ್ಯಕ್ಚುಲಿ ಅಲ್ಲೇ ಪಾರ್ಕಿಂಗ್ ಮಾಡಬೇಕಿತ್ತು, ಬಟ್ ಈ ವ್ಯೂ ಆಮೇಲೆ ಸಿಗಲ್ವಲ್ಲ ಅಂತ ಹೇಳಿ ಇನ್ನು ರಾತ್ರಿ ಹೊತ್ತು ಇನ್ನೂ ಬರಬೇಕು ಗೈಸ್. ಇವಾಗ ಸ್ವಲ್ಪ ಬೆಳಗ್ಗೆ ಗುಂಪಿದೆ, ರಾತ್ರಿ ಹೊತ್ತು ಈಸಿಯಾಗಿರುತ್ತೆ ಲೈಟ್ಸ್ ಎಲ್ಲ. ಆ ಕಡೆ ಇನ್ನೊಂದು ಎಂಟ್ರಿ ಇದೆ, ಮೇನ್ ಗೇಟ್, ಅಲ್ಲಿ ಜಾಸ್ತಿ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ. ಸೊ ಸೈಕಲು ಅಲ್ಲೇ ಸೇಫ್ ಇರುತ್ತೆ. ನೋಡಿ ಗೈಸ್ ಈ ವ್ಯೂ. ನನಗೆ ಮೊದಲಿಂದನೂ ಗಾಡೀಲಿ ಹೋಗಬೇಕು, ಹಿಂಗೆ ಪಾಸ್ ಆಗಬೇಕು, ಟ್ಯಾಂಕಿ ಒಳಗೆ ಹೋಗಿಲ್ಲ ಅಂದ್ರೂ ಹಿಂಗೆ ಪಾಸ್ ಆಗಬೇಕು ಅಂತ ಸತ್ತಿತ್ತು ಗೈಸ್. ಕ್ರೇಜಿ ಆಗಿದೆ. ಎಲ್ಲ ವೀಕ್ ಸಂಡೇ ಹಿಂಗೆ ಬಂದ್ಬಿಡ್ಬೇಕು, ಮಸ್ತಾಗಿರುತ್ತೆ. ಈ ಬ್ಲಾಗ್ ನೋಡಿ ನಮ್ಮ ಅಮ್ಮ ಏನು ಹೇಳ್ತಾರೋ ಅವ್ರಿಗೆ ಹೇಳೋ ಬಂದಿಲ್ಲ ನಾನು. ಅವ್ರಿಗೆ ಹೇಳಿದರೆ ಬಿಡ್ತಾನೂ ಇರಲಿಲ್ಲ ಗೈಸ್, ಪಕ್ಕ ಹೇಳ್ತೀನಿ. ಬನ್ನಿ ಪಾರ್ಕ್ ಮಾಡೋಣ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೇಗ ಪಾರ್ಕಿಂಗ್ ಮಾಡಿ. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಏನು ಗೊತ್ತಾ ಗೈಸ್, ಇಲ್ಲಿರೋದು ಐ ಹ್ಯಾವ್ ಟು ಹಿಟ್ 6 to 8 ಸ್ಟೆಪ್ಸ್. 1.5 hour ಇಲ್ಲೇ ಇದ್ದು ಅಷ್ಟು ಇದು ಮಾಡಿ, ಆಮೇಲೆ ಹಂಗೆ ಮೂವಿ ನೋಡಿ ಇಲ್ಲೇ ಎಡಿಟ್ ಮಾಡಿ, ಆ್ಯಂಡ್ ದೆನ್ ಇನ್ನು 1 hour ಜರ್ನಿ ವೇ ಬ್ಯಾಕ್. ಬಿಕಾಸ್ ಇನ್ನು 8 o'clock 8:30 ಮೇಲೆ ಮುರುಗಂಡೆಪಾಳ್ಯ, ಯಶವಂತಪುರ ಎಲ್ಲ ಕ್ರೇಜಿ ಟ್ರಾಫಿಕ್ ಆಗ್ಬಿಡೋದು. ಅದು ವೀಕೆಂಡ್ ಗೈಸ್, ಎಲ್ಲರೂ ಬರ್ತಿರ್ತಾರೆ, ಊರಿಂದ ಬರ್ತಿರ್ತಾರೆ, ಆಮೇಲೆ ಹೋಗ್ತಿರ್ತಾರೆ ಎಷ್ಟೊಂದು ಜನ. ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ. ಬನ್ನಿ, ಎಷ್ಟಾಗುತ್ತೋ ಅಷ್ಟೊಂದು ಟಾರ್ಗೆಟ್ ಅದಿರೋದು, ನೋಡೋಣ ಹಿಟ್ ಮಾಡ್ತೀವೋ ಇಲ್ವೋ ಅಂತ ಗೈಸ್. ಇದು ಬಂದು ಗ್ಲೋಬಲ್ ಸ್ವಿಮ್ಮಿಂಗ್ ಅಕಾಡೆಮಿ. ನಾನು ಮೊದಲು ಇಲ್ಲೇ ಸ್ವಿಮ್ಮಿಂಗ್ ಬರ್ತಿದ್ದೆ, ಸ್ಯಾಂಕಿ ಟ್ಯಾಂಕ್ ಪಕ್ಕನೇ. ಇವಾಗ ಓಪನ್ ಆಗಿದೆ, ಜಾಯ್ನ್ ಆಗಿ ಗೈಸ್ ಸ್ವಿಮ್ಮಿಂಗ್ ಕ್ಲಾಸಸ್ಗೆ. ಚೆನ್ನಾಗಿ ಹೇಳ್ಕೊಂಡು ಅಫಿಷಿಯಲ್ ಎಂಟ್ರಿ ಕೂಡ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊದಲು ಇರಲಿಲ್ಲ ಇದು. ವಾಸನೆ ಕೂಡ ಇನ್ನೂ ಸೇಮ್ ಇದೆ ಗೈಸ್, ಅಂದರೆ ಪೂಲ್ ವಾಸನೆ. ಬನ್ನಿ ಪಾರ್ಕಿಂಗ್ ಮಾಡಿ, ಲೆಟ್ಸ್ ಗೋ ಫಾರ್ ಅ ವಾಕ್ ಗೈಸ್. ಮತ್ತು ಗೈಸ್ ಇಲ್ಲಿರೋ ಮನೆ ಕ್ರೇಜಿ ಗೈಸ್. ಅವರಿಗೆ ಒಂದು ಎದ್ದಿದ ತಕ್ಷಣ ಅವರಿಗೆ ಲೇಕ್ ವ್ಯೂ, ಪೂಲ್ ವ್ಯೂ, ಏನು ಪುಣ್ಯ ಮಾಡಿರಬೇಕು. ನೀವು ಇಲ್ಲಿ ನೋಡ್ದಂಗೆ ನೀವು ನೋಡಿಲ್ಲ, ಬಟ್ ನಾನು ಬರ್ತಿದ್ದೀನಲ್ಲ, ಬೆಳಿಗ್ಗೆ ಇಟ್ಸ್ ನಾಟ್ ಲೈಕ್ ಅ ನಾರ್ಮಲ್ ಸಂಡೇ ಗೈಸ್. ಎಲ್ಲರೂ ಎದ್ದು ಐದರ್ ವಾಕ್, ಜಾಗ್, ಇರ್ರೆಸ್ಪೆಕ್ಟಿವ್ ಆಫ್ ಏಜಸ್. ಆದರೆ ನಮ್ಮ ಏರಿಯಲ್ಲಿ ಅಷ್ಟೊಂದೇನಿಲ್ಲ ಗೈಸ್, ನಮ್ಮ ಏರಿಯಲ್ಲಿ ಅಷ್ಟೊಂದೇನಿಲ್ಲ. ಮಲ್ಲೇಶ್ವರಂ ಇಸ್ ನೋನ್ ಫಾರ್ ಇಸ್ ಫ್ಲವರ್ ಮಾರ್ಕೆಟ್, and then shopping, and then Sankey Tangles. ಇದೇನೋ ರಶಿಲ್ಲ ಅನ್ಕೊಂತೀನಿ. ನೋಡಿ ಪಾರ್ಕ್ ಗೈಸ್, ವ್ಯೂ ನೋಡಿ ಗೈಸ್. ಇಟ್ಸ್ 6 AM in the morning guys on a random Sunday. ಸೊ ಸ್ವಲ್ಪ ಹೊತ್ತಿದೆ ವಾಕಿಂಗ್ ಮಾಡೋಣ ಈ ಪೀಸ್ಫುಲ್ ಎನ್ವಿರಾನ್ಮೆಂಟ್. ಮಸ್ತ್ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಸ್ಟಾಪ್ ವಾಚ್ ಆನ್ ಮಾಡಿದ್ದೆ, ಇದು ನೋಡಿ 1 hour 84, 3:82. ನಾಟ್ ಬ್ಯಾಡ್ ಗೈಸ್, ನಾಟ್ ಬ್ಯಾಡ್. ಹೋಗ್ತಾ ಎಷ್ಟೊತ್ತಾಗುತ್ತೆ ನೋಡಬೇಕು ಗೈಸ್. ನಾನು ಹೋಗ್ತಾ ಜಾಸ್ತಿ ಲೇಟ್ ಆಗುತ್ತೆ ಗೈಸ್. ಸೊ ಒಂದು ರೌಂಡ್ ಹಿಂಗೆ ಹೋಗೋಣ ಬನ್ನಿ ಗೈಸ್. ಹಿಂಗೆ ಒಂದು ರೌಂಡ್ ಹೋಗಿ, ಇಲ್ಲ ಹಿಂಗೆ ಹೋಗೋಣ ಗೈಸ್, ಬಿಕಾಸ್ ಅಲ್ಲಿ ಚೆನ್ನಾಗಿ ವ್ಯೂ ಇದೆ.
ಬನ್ನಿ ನಾರ್ಮಲ್ ತೆಗಿತಿರ್ತೀನಿ ಶಾರ್ಟ್ಸ್ ನೋಡಿ. 10,000 ಸ್ಟೆಪ್ಸ್ ಆಯಿತು, 2 ರೌಂಡ್ ಆಯಿತು ಗೈಸ್. ಆ್ಯಕ್ಚುಲಿ 2 ರೌಂಡ್. ಇವಾಗ ಮೇನ್ ಎಂಟ್ರಿಗೆ ಹೋದರೆ 2 ರೌಂಡ್ ಎಕ್ಸಾಕ್ಟ್ ಆಗಿ ಸಾಕು ಅಂದ್ಕೊತೀನಿ. ಇಟ್ಸ್ ಆಲ್ರೆಡಿ 6:50. ಸೊ ಮನೆಗೆ ಹೋಗೋಷ್ಟೊತ್ತಲ್ಲಿ 1 ಅವರ್ ಬೇಕು. ಆಮೇಲೆ ಪಾರ್ಸಲು ಬರುತ್ತೆ, ಅದೆಲ್ಲ ರಿಸೀವ್ ಮಾಡೋಣ. ಸೊ ಬನ್ನಿ ಗೈಸ್ ಹೋಗೋಣ ಸಾಕು ಇವತ್ತಿಗೆ. ನೆಕ್ಸ್ಟ್ ವೀಕ್ ಬೇಕಾದ್ರೆ ಜಾಸ್ತಿ ಮಾಡೋಣ, ಬನ್ನಿ ಹೋಗೋಣ. ಸೊ ಇವಾಗ ಮನೆ ರೀಚ್ ಆದೆ. ಇಟ್ ಟುಕ್ ಮೀ 1 hour 3 minutes ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಎಂಜಾಯ್, ಬಾಯ್ ಬಾಯ್.